ಹಸಿರ ರಾಶಿ ಮಧ್ಯೆ ಎತ್ತರದ ಗುಡ್ಡದಲ್ಲಿ ಭವ್ಯವಾಗಿ ವಿರಾಜಮಾನವಾಗಿರೋ ಶ್ರೀಕೃಷ್ಣ ಧ್ಯಾನ ಮಂದಿರ. ವಾಸ್ತುಶೈಲಿಯಲ್ಲಿ ಪುರಿ ಜಗನ್ನಾಥ ಮಂದಿರವನ್ನ ಹೋಲುವ ಈ ಶ್ರೀಕೃಷ್ಣ ಧ್ಯಾನ ಮಂದಿರ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಮುಡಿಪು ಗ್ರಾಮದಲ್ಲಿ. ಮುಡಿಪು ಪರಿಸರ ಮೂಲದ ವೈದ್ಯ ಡಾಕ್ಟರ್ ಮದನ್ ಮೋಹನ್ ನಾಯಕ್ ಅಡೇಕಳ ಅವರು ಎಳವೆಯಲ್ಲೇ ಈ ಬೆಟ್ಟದ ಮೇಲೆ ಒಂದು ಭವನ ನಿರ್ಮಿಸುವ ಕನಸು ಕಂಡಿದ್ದರು. 2004ರಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿ ಆರಂಭವಾಗಿ ಹಂತ ಹಂತಗಳಾಗಿ ನಡೆದು 2020ರ ಆಗಸ್ಟ್ 21ರಂದು ಮುಡಿಪು ಗೋವರ್ಧನಗಿರಿಯಲ್ಲಿ ಶ್ರೀಕೃಷ್ಣ ಧ್ಯಾನ ಕೇಂದ್ರ ಲೋಕಾರ್ಪಣೆಗೊಂಡಿತು. 1300 ಫೀಟ್ ಎತ್ತರದ ಬೆಟ್ಟದ ಮೇಲಿರುವ ಈ ಧ್ಯಾನ ಕೇಂದ್ರದಲ್ಲಿ ಶ್ರೀಕೃಷ್ಣನ ಅಮೃತಶಿಲೆಯ ವಿಗ್ರಹ, ಡಾಕ್ಟರ್ ಮದನ್ ಮೋಹನ್ ನಾಯಕ್ ಅವರು 35 ವರ್ಷಗಳಿಂದ ಸಂಗ್ರಹಿಸಿದ ಅಪರೂಪದ ವಸ್ತುಗಳ ವಸ್ತು ಸಂಗ್ರಹಾಲಯ, ಭಗವದ್ಗೀತೆಯ ಶ್ಲೋಕಗಳು ಹಾಗೂ ಮಹಾತ್ಮ ಗಾಂಧಿ, ಮದರ್ ತೆರೆಸಾ ಮುಂತಾದ ಹೆಸರಾಂತ ವ್ಯಕ್ತಿಗಳ ಉಲ್ಲೇಖಗಳು ಆವರಣವನ್ನು ಅಲಂಕರಿಸುತ್ತವೆ. ಎತ್ತರದ ಗೋಪುರವು ಸಾರ್ವತ್ರಿಕ ಶಾಂತಿಯನ್ನು ಸೃಷ್ಟಿಸುವ ಮತ್ತು ನಿರ್ವಹಿಸುವ ದೃಷ್ಟಿಯಿಂದ ಎಲ್ಲ ಧರ್ಮಗಳನ್ನು ಒಂದುಗೂಡಿಸುವ ಉದ್ದೇಶವನ್ನು ಚಿತ್ರಿಸುತ್ತದೆ. ಈ ಕ್ಷೇತ್ರ ಪ್ರಕೃತಿ ರಮಣೀಯವಾಗಿದ್ದು ಆಧ್ಯಾತ್ಮಿಕ, ಸಾಂಸ್ಕೃತಿಕ ಆಚರಣೆಗಳಿಗೆ ಹೇಳಿ ಮಾಡಿಸಿದ ತಾಣ. ಕಡಲು, ಬೆಟ್ಟ, ಸುತ್ತಲ ಹಸಿರು ಕಣಿವೆಯ ದೃಶ್ಯ ಕಾವ್ಯ, ನೀರವ ಪ್ರಕೃತಿ, ಸೂರ್ಯೋದಯ, ಸೂರ್ಯಾಸ್ತದ ಸೊಬಗು ವೀಕ್ಷಿಸುವುದೇ ಇಲ್ಲಿನ ವಿಶೇಷತೆ. ಸುಂದರ ಪರಿಸರದ ಮಧ್ಯೆ ಈ ಧ್ಯಾನ ಮಂದಿರ ನಿರ್ಮಾಣ ಮಾಡಲಾಗಿದ್ದು, ಸಾರ್ವಜನಿಕರಿಗೆ ಬಂದು ಈ ಧ್ಯಾನ ಮಂದಿರದ ಒಳಗೆ ಕೂತು ಧ್ಯಾನ ಮಾಡುವ ಅವಕಾಶವಿದೆ.